ಸಾಗರದಲ್ಲಿ ಒಂದು ಹೋಮದ ವ್ಯವಸ್ಥೆ ಮಾಡಿದ್ರು. ಆ ಹೋಮದ ಹತ್ರ ಹೋಗಿ ಹೋಮದ ಪ್ರಸಾದ ತಗೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ಹೊರಡಬೇಕು ಅನ್ನೋಷ್ಟೊತ್ತಿಗೆ ಒಂದಿಷ್ಟು ಜನ ಕಾರ್ಯಕರ್ತರು ಸಿಕ್ಕರು. ಆಶ್ಚರ್ಯ ಆಗಿತ್ತು ಅಂದರೆ ನಮ್ಮ ಹತ್ರ ಒಂದು 10 ನಿಮಿಷ ಮಾತಾಡಬೇಕು ಅಂತ ಒಂದು ಮನೆಗೆ ಕರ್ಕೊಂಡೋದ್ರು. ಏನೇನು ತೊಂದರೆಗಳು ನಾವು ರಾಘವೇಂದ್ರನಿಂದ ಮತ್ತು ಹರತಾಳ ಆಲಪ್ಪನಿಂದ ನಾವು ಅನುಭವಿಸಿದ್ದೀವಿ ಅನ್ನೋದನ್ನು ಅವ್ರ ಕತೆ ಹೇಳ್ತಾ ಹೋದ್ರು. ಕಣ್ಣಲ್ಲಿ ನೀರು ಹಾಕ್ತಾರೆ. ಇಬ್ಬರು ಕಾರ್ಪೊರೇಟರು ಇದ್ರು, ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಿದ್ರು. ನೀವು ಯಾರಿಗಾರ ಕಣ್ಣಲ್ಲಿ ನೀರು ಹಾಕಿಸ್ತೀರಿ ನೀವು? ಅಲ್ಲ, ಬೇರೆಯವ್ರಿಗೆ ಕಣ್ಣಲ್ಲಿ ನೀರು ಹಾಕಿಸ್ತೀರಿ, ನೀವೆಲ್ಲ ಆಡಲ್ಲ, ಗೊತ್ತು ನನಗೆ. ಕೇಳಿದೆ ನಾನು, ಬಹಳ ಸಮಸ್ಯೆಗಳು ಹೇಳ್ಕೊಟ್ರು. ಹೇಳಿ ಹೇಳಿ ಯಾಕೆ ನನ್ನ ಗಮನಕ್ಕೆ ತರಲಿಲ್ಲ ಅಂದೆ. ಸರ್, ನಿಮ್ಮದೊಂದು ಗಮನಕ್ಕೆ ತರಲಿಲ್ಲ, ಜಿಲ್ಲಾಧ್ಯಕ್ಷ ಮೇಘರಾಜ್ ಗಮನಕ್ಕೆ ತಂದ್ವಿ, MP ಗಮನಕ್ಕೆ ತಂದ್ವಿ, ಮನೆ ಯಡಿಯೂರಪ್ಪನವ್ರ ಗಮನಕ್ಕೆ 3 ಸರಿ ಪತ್ರದ ಸಮೇತ ಕೊಟ್ಟಿವಿ, ಇನ್ನು ಸಂಘದ ಹಿರಿಯರ ಹತ್ರ ಹೇಳಿದ್ವಿ, ಏನು ಉಪಯೋಗ ಆಗಿಲ್ಲ. ಕೊನೆಗೆ ನಾವು 450 ಜನ ಕಾರ್ಯಕರ್ತರು. ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಟ್ಟಿಗೆ ಸೇರಿ ಕೆಲಸ ಮಾಡಿ ಹಾಲಪ್ಪ ನಾವು ಸೋಲಿಸಬೇಕು. ನಂಗೆ ತುಂಬ ನೋವಾಯಿತು. ಇಲ್ಲ, ಚಪ್ಪಾಳೆ ಹೊಡಿಬೇಡಿ, ನಂಗೆ ನೋವಾಯಿತು. ಅವ್ರ ನೋವನ್ನು ರಿಪೇರಿ ಮಾಡಿದ್ರೆ ನಮ್ಮ ಹಾಲಪ್ಪ ಗೆಲ್ತಿದ್ರು. ಅವ್ರು ಈಗ ಹೇಳಿದ್ರು, ಆ 450 ಜನ ಒಟ್ಟಿಗೆ ಸೇರಿಕೊಂಡು ನಾವು ತೀರ್ಮಾನ ಮಾಡಿದ್ದೀವಿ, ಸಾಗರದಲ್ಲಿ ನಾವು ಲೀಡ್ ಕೊಡಿಸ್ತೀವಿ, ನಿಮ್ಮನ್ನು ಗೆಲ್ಲಿಸ್ತೀವಿ. ಅದನ್ನು ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ನಮ್ಮ ಅಶೋಕ್ ಭಟ್ರು ಆ ಸರ್ಕಲಲ್ಲಿ 1 ನಿಮಿಷ ನಿಲ್ಲಿಸಿದ್ದು ಅಂಗಡಿಗೆ ಹೋದ್ರೆ ಏನೋ ಸಹ ತರಬೇಕು ಅಂತ. ಅಲ್ಲಿಯ ಗಾಡಿ ನಿಂತಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೋಗಂತ ಕೆಲವು ಯುವಕರು, ನಾನು ಯಾರವರು ಅಂತಲೂ ಗೊತ್ತಿಲ್ಲ, ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ಒಂದು 25 ಜನ ಸೇರಿಬಿಟ್ರು. ನೀವು ನಿಲ್ಲಬೇಕು ಸರ್, ನಿಲ್ಲೇಬೇಕು ಸರ್. ಅಯ್ಯಪ್ಪ, ನಿಲ್ತೀನಪ್ಪ. ನನಗೆ ಇದೊಂದು ಉತ್ತರ ಕೊಟ್ಟು ಸಾಕಾಗಿದೆ. ಇರಲಿ, ನನಗೂ ಕ್ಯೂರಿಯಾಸಿಟಿ,